ಹಾಯ್ ವೆಲ್ಕಮ್ ಟು ಮೈ ಕಿಚನ್. ನಾನೊಂದು ಕುಕ್ಕರ್ಗೆ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಟೊಮೊಟೊನ ಚೆನ್ನಾಗಿ ತೊಳೆದ್ಬಿಟ್ಟು ಎರಡೆರಡು ಹೋಳು ಮಾಡಿ ಹಾಕ್ಕೊಳ್ತಾಯಿದ್ದೀನಿ. ಈರುಳ್ಳಿನೂ ಕೂಡ ಅಷ್ಟೇ, ಸುಮಾರು ನಾನು 4 ಈರುಳ್ಳಿ ಕೂಡ 2 ಹೋಳು ಮಾಡಿ ಹಾಕ್ಕೊಳ್ತಾಯಿದ್ದೀನಿ. ಎಲ್ಲ ಬೇಯಿಸ್ಕೊಳ್ಳೋದ್ರಿಂದ ನಾವು ಹಂಗೆ ಹಾಕ್ಕೊಂಡ್ರೆ ಆಗುತ್ತೆ. ಎರಡೆರಡು ಹೋಳು ಮಾಡಿ, ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಸುಮಾರು ಒಂದು 3/4 ಕೆ ಜಿಯಿಂದ 1 ಕೆ ಜಿವರೆಗೂ ಇತ್ತು ಹೀರೆಕಾಯಿ. ಇದನ್ನು ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ. ಆಮೇಲೆ ಇದು ಪಾವು ಲೋಟದಲ್ಲಿ ನಾನು 1/4 ಲೋಟ ಅಷ್ಟು ತೊಗರಿಬೇಳೆನ ತೊಳೆದ್ಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಒಟ್ಟಿಗೆ ಬೇಯಿಸ್ಕೊಳ್ಳೋದ್ರಿಂದ ಇದಾಗುತ್ತೆ. ಆಮೇಲೆ ನಾನು ಒಂದು 15 ಮೆಣಸಿನ್ಕಾಯಿ ಹಾಕ್ಕೊತಾಯಿದ್ದೀನಿ. ನೀವು ಖಾರ ಯಾವ ರೀತಿ ಇದು ಮಾಡ್ತೀರಾ, ನಿಮ್ಮ ಮನೇಲಿ ಬಳಸ್ತೀರಾ ನೋಡಿಬಿಟ್ಟು ಅದೇ ರೀತಿ ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಮುಂದಿದ್ರೆ ಚೆನ್ನಾಗಿರುತ್ತೆ. ಸೊ ಇದು ನೀರು ಹಾಕ್ಬಿಟ್ಟು ಕುಕ್ಕರ ಒಂದು 4 ವಿಷಿಲ್ ಮಾಡ್ಕೊಳ್ತೀನಿ. ಟೊಮೊಟೊ, ಬೇಳೆ, ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸೊ ಅದನ್ನು 4 ವಿಷಿಲ್ ಆದಮೇಲೆ ಕುಕ್ಕರೆಲ್ಲ ತಣ್ಣಗಾಗಿ, ಹೀರೆಕಾಯಿ ಟೊಮೊಟೊ ಎಲ್ಲ ತಣ್ಣಗಾಗಿದೆ. ಟೊಮೆಟೊಗಳನ್ನ ಸಪ್ರೇಟಾಗಿ ಮಾಡಿಕೊಂಡು ನುಣ್ಣಗೆ ರುಬ್ಕೋತೀನಿ. ಇದ್ರ ಜೊತೆಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿ, ಹೀರೆಕಾಯಿ ಬಂದರೆ ಏನು ತಲೆ ಕೆಡಿಸ್ಕೋಬೇಡಿ, ನುಣ್ಣಗೆ ರುಬ್ಕೊಳ್ಳಿ. ಆಮೇಲೆ ಏನಿದೆ ತೊಗರಿಬೇಳೆ ಮತ್ತು ಹೀರೆಕಾಯಿ ಇದೆಯಲ್ಲ, ಅದನ್ನು ದಪ್ಪಕ್ಕೆ ತರ್ತರಿಯಾಗಿ ರುಬ್ಕೋತೀನಿ. ಏನು ಒಂದು 2 ರೌಂಡ್ ಮಿಕ್ಸಿ ಓಡಿಸ್ಕೊಂಡ್ರೆ ಸಾಕು. ನಾನು ಟೊಮೆಟೊನ ರುಬ್ಕೊಂಡಾಗಿದೆ. ಈಗ ಒಂದು ಪಾತ್ರೆಗೆ ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ, 4 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾಯಿದ್ದೀನಿ. ಆಮೇಲೆ ನಾನು ಒಂದು 4 ಈರುಳ್ಳಿನ ಸಣ್ಣ ಕಟ್ ಮಾಡಿಕೊಂಡು ಅದನ್ನೂ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಬಟ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ. ಆಮೇಲೆ ಈ ನನ್ನ ರೆಸಿಪಿ ಇಷ್ಟ ಆದರೆ ನನಗೊಂದು ಲೈಕ್ ಕೊಡೋದು ಮರಿಬೇಡಿ. ಆಮೇಲೆ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ. ಇಷ್ಟ ಆದರೆ ಫ್ರೆಂಡ್ಸು, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನು ಟೊಮೆಟೊ ರುಬ್ಬಿದ್ನಲ್ಲ, ಈರುಳ್ಳಿ ಎಲ್ಲ ಕೆಂಪಗಾದಮೇಲೆ ನಾನು ಇದನ್ನು ಒಗ್ಗರಣೆಗೆ ಹಾಕ್ಕೊತಾಯಿದ್ದೀನಿ. ಸೊ ನೆಕ್ಸ್ಟು ನಾನು ಏನು ಹೀರೆಕಾಯಿ ಬೇಳೆ ಇತ್ತಲ್ಲ ಅದನ್ನೂ ರುಬ್ಕೊಳ್ತೀನಿ. ತರಿಯಾಗಿ ರುಬ್ಕೋಬೇಕಷ್ಟೇ. ಸೊ ಸಾರು ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಅನ್ನಕ್ಕೆ ಮುದ್ದೆಗಂತೂ ಸಖತ್ತಾಗಿರುತ್ತೆ. ಊಟ ಮಾಡಲ್ಲ ಅನ್ನೋ ಹಠ ಮಾಡೋ ಮಕ್ಕಳು ತಟ್ಟೆ ಖಾಲಿ ಮಾಡ್ತಾರೆ. ಇನ್ನು ದೊಡ್ಡವರು ರೈಸ್ ಮಾಡಿರೋ ಅಂಥ ಕುಕ್ಕರ್ನ ಖಾಲಿ ಮಾಡ್ತಾರೆ ಅಷ್ಟೇ. ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿ, ಈ ಥರ ದಪ್ಪ ದಪ್ಪ ತರಿಯಾಗಿದ್ರೆ ಸಾಕು, ತುಂಬ ರುಚಿಯಾಗಿರುತ್ತೆ. ಜೊತೆಗೆ ಪಕ್ಕದಲ್ಲಿ ಒಂದು ಪೀಸು ಉಪ್ಪಿನಕಾಯಿ ಇದ್ದರೆ ಅಂತೂ ಇನ್ನೂ ಸಾರು ರುಚಿ ಇನ್ನೂ ಡಬಲ್ ಮಾಡುತ್ತೆ. ಸೊ ಎಲ್ಲ ರುಬ್ಬಿ ಆಗಿದೆ. ಈ ಟೈಮಲ್ಲಿ ನಾನು ಎಷ್ಟು ನಮಗೆ ಬೇಕು ಅಷ್ಟು ಅದಕ್ಕೆ ನೀರು ಹಾಕ್ಕೊಳ್ತಾಯಿದ್ದೀನಿ. ನಾನು ತುಂಬ ತೆಳುವೂ ಮಾಡ್ಕೊಳ್ತಾ ಇಲ್ಲ. ರೈಸ್ಗಾಗಿರೋದ್ರಿಂದ ಒಂದು ಮೀಡಿಯಮಲ್ಲಿ ಇದು ಮಾಡ್ತೀನಿ. ತುಂಬ ಗಟ್ಟಿನೂ ಬೇಡ, ತೆಳುವೂ ಬೇಡ, ಮಧ್ಯದಲ್ಲಿ ಸ್ವಲ್ಪ ಮೀಡಿಯಮ್ ಅಷ್ಟು ತೆಳು ಮಾಡಿಕೊಂಡು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾಯಿದ್ದೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ಕುದ್ರೆ ಸಾರು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಸೊ ನಾನು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಡ್ತೀನಿ. ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು 10 ನಿಮಿಷ ಚೆನ್ನಾಗಿ ಕುದೀಲಿ. ಸೊ ನೋಡಿ, ಚೆನ್ನಾಗಿ ಕುದಿದ್ದು ಸಾರು ಬೆಂದಿದೆ. ಸಾರಿನ ಕಲರ್ ಕೂಡ ನೋಡಿ ಆಗಲೇ ಎಷ್ಟು ಚೇಂಜ್ ಆಗಿದೆ ಅಂತ. ಹೀರೆಕಾಯಿ ತೊಗರಿಬೇಳೆ ಹಾಕಿ ಮಾಡಿರೋ ರುಚಿಕರವಾದ ಹೀರೆಕಾಯಿ ದಾಲ್ ತುಂಬಾ ಟೇಸ್ಟಿಯಾಗಿತ್ತು ನಮ್ಮ ಮನೇಲಿ. ಈ ಟೈಮಲ್ಲಿ ಸಣ್ಣಕ್ಕೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೂ ನಡೆಯುತ್ತೆ. ಸೊ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಹೀರೆಕಾಯಿ ತೊಗರಿಬೇಳೆ ದಾಲ್ನ ಹಾಕ್ಕೊಂಡು ಟೇಸ್ಟ್ ಮಾಡಿ, ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೇಲಂತೂ ತುಂಬಾ ಎಲ್ಲರಿಗೂ ಇಷ್ಟ ಆಗಿತ್ತು. ಇದು ಯಾವಾಗಲೂ ಮಾಡ್ತಾನೇ ಇರ್ತೀನಿ, ಎಲ್ಲರಿಗೂ ಇಷ್ಟ. ಅದರಲ್ಲೂ ನನ್ನ ಮಕ್ಕಳಿಗೆ, ನಮ್ಮ ಯಜಮಾನ್ರಿಗಂತೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.